ರಾಜೀನಾಮೆ ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಅದರ ಐಡಿಯಾ ಇಲ್ಲ. ಸರ್, ತಾವು ಯಾಕೆ ಸ್ತಬ್ಧರಾದ್ರಿ? ಯಾವತ್ತು ಹೇಳಿದ್ರೆ ತನಿಖೆಯನ್ನು ಎದುರಿಸಬೇಕು, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ನನ್ನ ಅಭಿಪ್ರಾಯ ಹೇಳಿದೆ. ಹೌದು, ಇವತ್ತು ಅದೇ ಅಭಿಪ್ರಾಯಕ್ಕೆ ಬದ್ಧ ಆಗಿದ್ರೆ ನಾ ಹೇಳಿದೆ ಅಂದ್ರೆ ನನ್ನ ಅಭಿಪ್ರಾಯಕ್ಕೆ ನಾ ಬದ್ಧ ಇರ್ತೇನೆ ಯಾವಾಗ್ಲೂ. ಓಕೆ, ಮುಖ್ಯಮಂತ್ರಿಗಳ ರಾಜೀನಾಮೆ ಹೇಳಿಕೆ ಈಗಲೂ ಬದ್ಧ ತಾವು? ಅಲ್ಲ, ಯಾವಾಗಲೂ ನಾನು ಒಮ್ಮೆ ಹೇಳಿದೆ ಅಂದ್ಮೇಲೆ ಅದ್ರ ಬಗ್ಗೆ ಅದು ಬದಲಾವಣೆ ಆಗಕ್ಕಾಗುತ್ತಾ? ಬದಲಾವಣೆ ಅಲ್ಲ, ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ನನ್ನ ವೈಯಕ್ತಿಕ ಅಭಿಪ್ರಾಯ, ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ. ಅದು ಇಂಪ್ಲಿಮೆಂಟ್ ಮಾಡೋದು ಬಿಡೋದು ಅವ್ರಿಗೆ ಬಿಡೋದು, ಅದಕ್ಕೆ ನಾವೇನ್ ಮಾಡೋಕ್ಕಾಗತ್ತೆ? ಖರ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇವತ್ತು ದಟ್ ಪರ್ಸನ್ ಮೇ ಬಿ ಇನ್ ದ ಪಾರ್ಟಿ ಆರ್ ಮೇ ನಾಟ್ ಬಿ ಇನ್ ದ ಪಾರ್ಟಿ, ಬಟ್ ಇಟ್ ವಿಲ್ ಅಫೆಕ್ಟ್ ದ ಪಾರ್ಟಿ, ನಾಟ್ ದ ಇಂಡಿವಿಜುವಲ್ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೆನ್ ಮೇ ಕಮ್, ಮೆನ್ ಮೇ ಗೋ, ಐ ಗೋ ಫಾರ್ ಎವರ್, ಪಾರ್ಟಿ ವಿಲ್ ಗೋ ಫಾರ್ ಎವರ್. ಯಾವ ನೋಟಿಸ್ ಎದಕ್ಕೆ ಕೊಡ್ತಾರೆ? ನೀವೇ ನೋಟಿಸ್ ಕೊಡೋ ಸಮಿತಿಯಲ್ಲಿ ಇದ್ದೀರಿ ಸರ್. ನೋಟಿಸ್ ಎದಕ್ಕೆ ಕೊಡ್ತಾರ ಅಂತೆ? ಎದ್ರ ಸಲುವಾಗಿ ಕೊಡ್ತಾರೆ ನೋಟಿಸು? ಕಾಂಗ್ರೆಸ್ ನಾಯಕರು, ನಿಮ್ಮ ಪಕ್ಷದ ನಾಯಕರು ಹೇಳಿದ್ರು, ಕೋಳಿವಾಡ ಸೀನಿಯರ್ ಅವ್ರಿಗೇನು ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿದಾರಷ್ಟೇ. ನೋಟಿಸ್ ಯಾವ ಕಾರಣದಿಂದ ಕೊಡ್ತಾರೆ? ನೋಟಿಸ್ ಯಾವಾಗ ಕೊಡ್ತಾರೆ? ಕಾಂಗ್ರೆಸ್ ಪಕ್ಷಕ್ಕೆ ಧಕ್ಕೆ ಆಗ್ತಕ್ಕಂಥದ್ದು ನಂದೇನು ಇದ್ರೆ ಕೊಡ್ತಾರೆ. ಪಕ್ಷಕ್ಕೆ ಧಕ್ಕೆ ಆಗ್ತಕ್ಕಂಥದ್ದು ಏನಿದೆ? ಐ ಆಮ್ ಫಾರ್ ದ ಪಾರ್ಟಿ, ನಾಟ್ ಫಾರ್ ಇಂಡಿವಿಜುವಲ್. ಪಕ್ಷದ ದೃಷ್ಟಿಯಿಂದ ನಾನು ಹೇಳಿದೆ. ಹರಿಯಾಣದಾಗ ನಾನು ಹೇಳಿದ್ದೆ ಅವತ್ತು ಉದಾಹರಣೆ. ಹರಿಯಾಣದಾಗ ಇದನ್ನ ಪ್ರಚಾರ ಮಾಡ್ತಾ ಮೋದಿ ಹಳ್ಳಿಗೆ ಹೋಗ್ತಾರ. ಹರಿಯಾಣದಾಗ ಇಫೆಕ್ಟ್ ಆಕತಿ. ಹರಿಯಾಣದಾಗ ನೋಡಿ ಈಗ ಇಫೆಕ್ಟ್ ಆಗೈತೆ, ಸ್ವಲ್ಪ ಕಾಶ್ಮೀರದಾಗ ಆಗೈತೆ, ಗೆದ್ದವೆ. ಹರಿಯಾಣದಾಗ ಇಡೀ ಹರಿಯಾಣ ತುಂಬಾ ಮೋದಿ ಹೋಗಿ ಬೇರೆ ಕರ್ನಾಟಕದ ಇದು ಮಾಡ್ದ. ಹಿಂಗೆ ಅದು ಇಫೆಕ್ಟ್ ಆಯ್ತು. ಆ ಇಫೆಕ್ಟ್ ಇಂದಾನೆ ಹರಿಯಾಣದಾಗ ನಾವು ಸೋಲ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನೀವು ರಿಸಲ್ಟ್ ಏನಾಗುತ್ತೆ ಗೊತ್ತಿಲ್ಲ, ಎಫೆಕ್ಟ್ ಆಗಿದೆ ಅಂತ ನಾವು ಹೇಳಿದ್ದೀವಿ. ಮುಜುಗರ ಆಗಿದೆ ಪಾರ್ಟಿ.